ನಮಸ್ಕಾರ ಸ್ನೇಹಿತರೆ, ಸ್ಯಾಟ್ಸ್ನಲ್ಲಿ ನಾವು ಸ್ಟೂಡೆಂಟ್ಸ್ FA1, FA2, FA3, FA4 ಮತ್ತು SA1, SA2 ಈ ಒಂದು ಎಕ್ಸಾಮ್ಸ್ ಗ್ರೇಡ್ಸ್ ಯಾವ ರೀತಿ ಎಂಟ್ರಿ ಮಾಡಬೇಕಂತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ ನೀವು ನಿಮ್ಮ ಸ್ಕೂಲ್ನ STSಗೆ ಲಾಗಿನ್ ಆಗಿ ಹೋಮ್ ಪೇಜಲ್ಲಿ ಎಡಗಡೆ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಮೇಲೆ ಕ್ಲಿಕ್ ಮಾಡಿ, CC ರಿಸಲ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಜನರೇಟ್ ರಿಸಲ್ಟ್ ಫಾರಮ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಬರ್ತಕ್ಕಂಥ ಸೆಲೆಕ್ಟ್ ಸ್ಟೂಡೆಂಟ್ಸ್ ಫಾರ್ ರಿಸಲ್ಟ್ ಎಂಟ್ರಿ ಪೇಜಲ್ಲಿ ನೀವು ಅಕಾಡೆಮಿಕ್ ಇಯರ್ ನೋಡ್ರಿ, ಬೈ ಡಿಫಾಲ್ಟಾಗಿ 2025-26 ಅಂತ ಇದೆ. ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಎಕ್ಸಾಮನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ಇಲ್ಲಿ ಗ್ರೂಪ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಲ್ಯಾಂಗ್ವೇಜ್ ಗ್ರೂಪ್ ತೋರಿಸುತ್ತೆ. 1 to 5ಗೆ 2 ಲ್ಯಾಂಗ್ವೇಜಸ್ ಶೋ ಆಗುತ್ತೆ. 6th ನೆಕ್ಸ್ಟ್ ಎಲ್ಲ ನಿಮಗೆ 3 ಲ್ಯಾಂಗ್ವೇಜಸ್ ಗ್ರೂಪ್ ಶೋ ಆಗುತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ, ನೀವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂತಹ ಸ್ಟ್ಯಾಂಡರ್ಡ್ನಲ್ಲಿರ್ತಕ್ಕಂಥ ಸ್ಟೂಡೆಂಟ್ ಲಿಸ್ಟ್ನ ಒಂದು ಟೇಬಲ್ ಬರುತ್ತೆ. ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಆತನ ಒಂದು ಹೆಸರಿನ ಮುಂದೆ ಇಂಡಿವಿಜುವಲ್ ಕಾಲಮ್ಸ್ಗಳಲ್ಲಿ ಲ್ಯಾಂಗ್ವೇಜಸ್ಸು ಮತ್ತು ಕೋರ್ ಸಬ್ಜೆಕ್ಟ್ಗಳ ಒಂದು ಬಾಕ್ಸ್ಗಳಿರ್ತದೆ. ಸೊ ಇಲ್ಲಿ ಅಟೆಂಡೆನ್ಸ್ನ ಒಂದು ಕಾಲಮ್ ಕೂಡ ಇರ್ತದೆ. ನೀವು ಇಲ್ಲಿವರೆಗೆ ಈ ಸ್ಟೂಡೆಂಟ್ಗೆ ಅಟೆಂಡೆನ್ಸನ್ನು ಫಿಲ್ ಮಾಡಿದರೆ ನಿಮಗೆ ಅಟೆಂಡೆನ್ಸ್ ಪರ್ಸೆಂಟೇಜ್ ಶೋ ಆಗ್ತಿರುತ್ತೆ, ಇಲ್ಲಾಂದರೆ 0% ಅಂತ ಶೋ ಆಗ್ತಿರುತ್ತೆ. ಸೊ ಇಲ್ಲಿ ನೀವು ಮಾರ್ಕ್ಸನ್ನು CC ಗ್ರೇಡ್ಸನ್ನು ಎಂಟ್ರಿ ಮಾಡುವುದಕ್ಕಾಗಿ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಗ್ರೇಡ್ಗಳ ಲಿಸ್ಟ್ ಬರ್ತದೆ. ಆಬ್ಸೆಂಟ್ ಇದ್ದರೆ ಆಬ್ಸೆಂಟ್ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಸೊ ಆಯಾ ಒಂದು ಸಬ್ಜೆಕ್ಟ್ಸು ಮತ್ತು ಕೋರ್ಸ್ ಲ್ಯಾಂಗ್ವೇಜಸ್ಸು ಸಬ್ಜೆಕ್ಟ್ಸ್ಗೆ ಸಂಬಂಧಪಟ್ಟಂತೆ ಈ ಸ್ಟೂಡೆಂಟ್ನ ಒಂದು ಗ್ರೇಡನ್ನು ನೀವು ಫಿಲ್ ಮಾಡಬೇಕು ಮತ್ತು ಲಿಸ್ಟಲ್ಲಿರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಗಳ ಒಂದು ಗ್ರೇಡ್ಸನ್ನು ನೀವು ಎಂಟ್ರಿ ಮಾಡಬೇಕು. ಯಾವೊಬ್ಬ ಸ್ಟೂಡೆಂಟದ್ದು ನೀವು ಬಿಟ್ಟರೂ ಕೂಡ ಅದು ಸಬ್ಮಿಟ್ ಆಗೋದಿಲ್ಲ. ಸೊ ಎಲ್ಲ ಸ್ಟೂಡೆಂಟ್ಸ್ ಒಂದು ಗ್ರೇಡ್ ಲ್ಯಾಂಗ್ವೇಜಸ್ಸು ಮತ್ತು ಕೋರ್ ಸಬ್ಜೆಕ್ಟ್ಗಳ ಗ್ರೇಡನ್ನು ಎಂಟ್ರಿ ಮಾಡಿ. ಮತ್ತು ಒಂದು ವೇಳೆ ನಿಮಗೆ ಇಲ್ಲಿ ಸಬ್ಜೆಕ್ಟ್ಗಳು ಅಲ್ಲಿ ಕೋರ್ ಸಬ್ಜೆಕ್ಟ್ ಶೋ ಆಗದಿದ್ದರೆ ನೀವು ಲ್ಯಾಂಗ್ವೇಜ್ ಗ್ರೂಪನ್ನು ಅಸೈನ್ ಮಾಡ್ಕೊಳ್ಳಿ. ಆಗ ನಿಮಗೆ ಲ್ಯಾಂಗ್ವೇಜಸ್ ಜೊತೆ ಕೋರ್ ಸಬ್ಜೆಕ್ಟ್ಗಳ ಕೂಡ ಶೋ ಆಗುತ್ತೆ ಗ್ರೇಡ್ ಎಂಟ್ರಿ ಮಾಡಲಿಕ್ಕೆ. ಸೊ ಎಲ್ಲ ವಿದ್ಯಾರ್ಥಿಗಳ CC ಗ್ರೇಡನ್ನು ಎಂಟ್ರಿ ಮಾಡಿ ಆದಮೇಲೆ ಇಲ್ಲಿ ಲಾಸ್ಟಲ್ಲಿ ಸಬ್ಮಿಟ್ ಬಟನ್ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಇಲ್ಲಿ ಕನ್ಫರ್ಮ್ ಕೇಳ್ತೀವಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮ್ಗೆ ಏನಾಗುತ್ತೆ, ನೀವು ಬಿಫೋರ್ ಒಂದು ರಿಸಲ್ಟ್ ಸಬ್ಮಿಟ್ ಮಾಡಬೇಕಾದ್ರೆ ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ ನಮಗೆ OTP ಬರುತ್ತೆ. ಸೊ OTPಯನ್ನು ಕೊಟ್ಟು ವೆರಿಫೈ OTP ಮಾಡಿದಾಗ ನಿಮ್ಗೇನಾಗುತ್ತೆ, ನಿಮ್ಮ ಒಂದು ರಿಸಲ್ಟ್ ಎಂಟ್ರಿ ಆಗಿರ್ತಕ್ಕಂಥ ಸಕ್ಸಸ್ಫುಲ್ ಅಂತ ನಿಮಗೆ ಬರುತ್ತೆ. ಇದೇ ರೀತಿ ನೀವು ಏನು ಮಾಡಬೇಕಾಗುತ್ತೆ, ಉಳಿದ ಒಂದು ಎಕ್ಸಾಮ್ಸು ಆಮೇಲೆ ಉಳಿದ ಒಂದು ಸ್ಟ್ಯಾಂಡರ್ಡ್ಸ್ ಸ್ಟೂಡೆಂಟ್ಸ್ ಒಂದು CC ಗ್ರೇಡ್ ಅಂದರೆ FA1, FA2, FA3, FA4 ಮತ್ತು SA1 ಹಾಗೂ SA2 ಆಮೇಲೆ 6th ಇಂದ 9th ವರೆಗೆ ಈ ಸರ SA2ಗೆ ಏನಾಗಿದೆ, ನಾವು ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗಿದೆ ಮತ್ತು ಅಲ್ಲಿ ಗ್ರೇಡ್ ಆಟೋಮೆಟಿಕ್ ಆಗಿ ತೆಗೆದುಕೊಳ್ಳುತ್ತೆ. ಮತ್ತು ಈ 6ರಿಂದ 9ನೇ ತರಗತಿಗೆ ನಾವು ಯಾವ ರೀತಿ SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಮಾಡಬೇಕಂತಕ್ಕಂಥ ವಿಡಿಯೋ ಈಗಾಗಲೇ ನಮ್ಮ ಚಾನಲಲ್ಲಿದೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ತಾವು ವಿಡಿಯೋ ನೋಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತ್ರ.